ಮುಖದಲ್ಲಿ ಕಳೆ ಇಲ್ಲ, ಏನ್ ಹಚ್ಚಿದ್ರು ಮುಖ ಕಪ್ಪು ಕಪ್ಪು ಅನ್ನಿಸ್ತಿದೆ, ಗ್ಲೋನೆಸ್ ಬರ್ತಾ ಇಲ್ಲ, ಕಲೆಗಳಾಗ್ತಿದೆ, ಗುಳ್ಳೆಗಳು ಬರ್ತಿದೆ, ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋದಾದ್ರೆ ಎಲ್ಲ ಹಚ್ಚೋದನ್ನ ನಿಲ್ಸಿ ಈ ಒಂದು ಡ್ರಿಂಕ್ ಅನ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಈಗ ಮಾಡಿಲ್ಲ ಅಂದ್ರೆ ಇನ್ ಯಾವಾಗ್ಲೂ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು 1 ವರ್ಷ ನಾವು ಕಾಯ್ಬೇಕಾಗತ್ತೆ. ಹಾಯ್ ಡಿಯರ್ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಸ್ ಲೈಫ್ ಸ್ಟೈಲ್. ಏನೇನ್ ಹಾಕ್ಬೇಕು, ಯಾವಾಗ ಕುಡಿಬೇಕು, ಯಾರ್ಯಾರು ಕುಡಿಬೇಕು, ಎಷ್ಟ್ ಸಾರಿ ಕುಡಿಬೇಕು ಅನ್ನೋದನ್ನ ಪೂರ್ತಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಡೀಟೇಲ್ ಆಗಿ ಪೂರ್ತಿ ವಿಡಿಯೋ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಈ ಒಂದು ಸೀಸನ್ ಅಲ್ಲಿ ನಿಮ್ಗೆ ಈ ಹಸಿ ಅರ್ಶನ ಸಿಗ್ತಾ ಇದೆ. ಈ ಒಂದು ಇದನ್ನ ಮಿಸ್ ಮಾಡ್ಕೊಂಬೇಡಿ. ಈ ರೀತಿಯಾಗಿ ಒಂದು 2 ಇಂಚಷ್ಟು ನಾವು ಹಸಿ ಅರ್ಶನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ತೊಳೆದ್ಬಿಟ್ಟು ಸಿಪ್ಪೆ ತೆಗೆದು ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲ ನೀವು ಗ್ರೇಟ್ ಕೂಡ ಮಾಡ್ಕೋಬಹುದು. ಗ್ರೇಟ್ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಶುಂಠಿ ತಗೊಳ್ತಾ ಇದ್ದೀನಿ. ಶುಂಠಿ 1 ಇಂಚಷ್ಟು ತಗೊಳ್ತಾ ಇದ್ದೀನಿ. ಇದು ಅಷ್ಟೇ ಸೇಮ್ ವಾಶ್ ಮಾಡ್ಬಿಟ್ಟು ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬಹುದು. ಇಲ್ಲ ಇದನ್ನ ಗ್ರೇಟ್ ಕೂಡ ಮಾಡ್ಕೋಬಹುದು. ಇಲ್ಲಿ ಹೀಟ್ ಬಾಡಿ ಇರೋರು, ತುಂಬಾ ಏನಾದ್ರೂ ಪ್ರಾಬ್ಲಮ್ ಇದೆ ಅನ್ನೋರು ಇದು ಶುಂಠಿನ ನೀವು ಸ್ಕಿಪ್ ಮಾಡಬಹುದು. ಅರ್ಶನದಲ್ಲಿ ತುಂಬಾ ಒಂದು ಒಳ್ಳೆ ಬೆನಿಫಿಟ್ಸ್ ಇದೆ. ಇದರಲ್ಲಿ ಸರ್ಕ್ಯುಮಿನ್ ಅನ್ನೋ ಒಂದು ಅಂಶ ಇರೋದ್ರಿಂದ ನಮ್ಮ ಸ್ಕಿನ್ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಶುಂಠಿನ ಇಲ್ಲಿ ಯಾಕೆ ಯೂಸ್ ಮಾಡ್ತಾ ಇದೀವಿ ಅಂತ ನಾನು ನಿಮ್ಗೆ ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ನೆಕ್ಸ್ಟ್ ನಾನು ಇಲ್ಲಿ ಒಂದು ಸಣ್ಣ ಬೀಟ್ರೂಟ್ ತಗೊಂಡಿದ್ದೀನಿ. ಬೀಟ್ರೂಟ್ ಅನ್ನು ಅಷ್ಟೇ ಚೆನ್ನಾಗಿ ವಾಶ್ ಮಾಡಿ ಇದನ್ನ ಒಂದು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಗ್ರೇಟ್ ಮಾಡ್ಕೊಳ್ಳಿ. ಸೋಪ್ ಎಲ್ಲ ಸೇಲಿಗೆ ಸ್ಟಾಕ್ ರೆಡಿಯಾಗಿದೆ. ಸುಮಾರು ಜನ ತರಿಸ್ಕೊಂಡಿದ್ದೀರಿ, ಸುಮಾರು ಜನ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೀರಿ. ಸೊ ಹಾಗಾಗಿ ಎಲ್ಲ ಈಗ ಸೋಪ್ಗಳು ರೆಡಿಯಾಗಿದೆ. ನೀವು ಬೇಕಿದ್ರೆ ಆರ್ಡರ್ ಪ್ಲೇಸ್ ಮಾಡ್ಬೋದು. ಯಾರೆಲ್ಲ ವೆಯ್ಟಿಂಗಲ್ಲಿ ಇದ್ರಿ ದಯವಿಟ್ಟು ಸಾರಿ, ನಾನು ಹೇಳಿದ್ದೆ ಕೂಡ ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಸೋಪ್ಸ್ ಎಲ್ಲ ರೆಡಿಯಾಗಿದೆ, ನೀವು ಆರ್ಡ್ರ್ ಕೂಡ ಪ್ಲೇಸ್ ಮಾಡ್ಕೋಬೋದು. ನೆಕ್ಸ್ಟು ಹೀಗೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಒಂದು ಸಣ್ಣ ತುಣುಕನ್ನು ಇಲ್ಲಿ ಶೇರ್ ಮಾಡಿದ್ದೀನಿ. ಆಯಿಲ್ಸ್ ಬೇಸ್ಡ್ ಫುಲ್ ಎಲ್ಲ ಗಾಣದೆಣ್ಣೆ, ಹರಳೆಣ್ಣೆ ಆಗ್ಬೋದು, ಸನ್ಫ್ಲವರ್ ಆಯಿಲ್ ಆಗ್ಬೋದು, ಪೀನಟ್ ಆಯಿಲ್ ಆಗ್ಬೋದು, ಕೋಕೋನಟ್ ಆಯಿಲ್ ಆಗ್ಬೋದು, ಇವನ್ ನಾವು ಮಸ್ಟರ್ಡ್ ಆಯಿಲು, ಎಲ್ಲ ಆಯಿಲ್ಸ್ಗಳು, ಗಾಣದೆಣ್ಣೆ, ಆಲಿವ್ ಆಯಿಲು, ಮತ್ತೆ ಆಲ್ಮಂಡ್ ಆಯಿಲು, ಮತ್ತೆ ನೀರು ಕೂಡ ನಾನು ಇಲ್ಲಿ ಡಿಸ್ಟಿಲ್ಡ್ ವಾಟರ್ ಅನ್ನೇ ಯೂಸ್ ಮಾಡಿರೋದು. ಪ್ರತಿಯೊಬ್ಬರಿಗೂ ನಾನು ಇಲ್ಲಿ ಸೋಪನ್ನ ಸೆಂಡ್ ಮಾಡಿದ್ದೀನಿ. ಇನ್ನು ರಿವ್ಯೂ ಕೊಡ್ಲಿಕ್ಕೆ ಇನ್ನೂ ತುಂಬಾ ಟೈಮ್ ಹಿಡಿಯುತ್ತೆ. ಯಾಕೆಂದ್ರೆ ಒಂದೇ ದಿನ ಇವತ್ತು ಹಚ್ಚಿದ್ವಿ ನಾಳೆನೇ ಗ್ಲೋ ಬರುತ್ತೆ ಅಂತ ನಾನು ಖಂಡಿತ ಹೇಳೋದಿಲ್ಲ. ಕೆಮಿಕಲ್ ಫ್ರೀ ಮತ್ತೆ ಸ್ಕಿನ್ ಫ್ರೆಂಡ್ಲಿ ಮತ್ತೆ ಆಯಿಲ್ ಬೇಸ್ಡ್, ಫುಲ್ ಕೋಲ್ಡ್ ಪ್ರೆಸ್ ಆಯಿಲ್ ಬೇಸ್ಡ್ ಮತ್ತೆ ಡಾರ್ಕ್ ಸ್ಪಾಟ್ಸ್ ನೆಲ್ಲ ರಿಮೂವ್ ಮಾಡೋ ಅಂತ ಒಂದು ಶಕ್ತಿ ಈ ಸೋಪ್ ಅಲ್ಲಿ ಇದೆ. ಯಾರ್ಯಾರು ಬೇಕು ಆರ್ಡರ್ ಮಾಡ್ಕೊಳ್ಳಿ. ಲಿಪ್ ಬಾಮ್ ಕೂಡ ಅವೈಲೇಬಲ್ ಇದೆ, ಮತ್ತೆ ಫೇಸ್ ವಾಶ್ ಪೌಡರ್ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆಲ್ಲಾನು ನಿಮ್ಮ ಸ್ಕಿನ್ ಗೆ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋದಿಲ್ಲ. ಕಸ್ಟಮೈಸ್ ಸೋಪ್ ಕೂಡ ನಾನು ಮಾಡ್ಕೊಡ್ತಾ ಇದ್ದೀನಿ. ಸುಮಾರು ಜನ ಕಸ್ಟಮೈಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಸೊ ನೀವು ಕೂಡ ಕಸ್ಟಮೈಸ್ ಮಾಡಿಸ್ಕೋಬಹುದು. ಬೀಟ್ರೂಟ್ ಅಷ್ಟೇನೆ ತುಂಬಾ ಒಂದು ನಮ್ಮ ಸ್ಕಿನ್ಗೂ ಒಳ್ಳೇದು, ನಮ್ಮ ಒಳಗಡೆ ಶರೀರಕ್ಕೂ ಕೂಡ ತುಂಬಾ ಒಂದು ಒಳ್ಳೆ ಇದು. ಬೀಟ್ರೂಟ್ ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಮತ್ತೆ ನಮ್ಗೆ ಅನಿಮಿಕ್, ರಕ್ತ ಕಮ್ಮಿ ಇದ್ರೆ ರಕ್ತ ಕೂಡ ಜಾಸ್ತಿ ಆಗುತ್ತೆ. ಮತ್ತೆ ಫೈಬರ್ ಕಂಟೆಂಟ್ ತುಂಬಾ ಇದೆ. ಸೊ ಹಾಗಾಗಿ ಇದು ಈ ಒಂದು ಡ್ರಿಂಕ್ ಅನ್ನ ನೀವು ಹಾಲು ಕುಡಿಸೋ ಅಂತ ತಾಯಂದರು ಕೂಡ ಕುಡಿಬಹುದು. ಆದ್ರೆ ಇಲ್ಲಿ ತುಂಬಾ ಜಾಸ್ತಿ ನಾವು ಕನ್ಸ್ಯೂಮ್ ಮಾಡೋ ಹಾಗೆ ಇರೋದಿಲ್ಲ. ಯಾಕೆಂದ್ರೆ ತುಂಬಾ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ ಡೈಜೆಷನ್ ಪ್ರಾಬ್ಲಮ್ ಕೂಡ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ವಾರಕ್ಕೆ ಒಂದು 3 ದಿನ ನೀವು ತಗೊಳ್ಳಿ. ಡಾಕ್ಟರ್ನ ಒಂದ್ಸಾರಿ ಕನ್ಸಲ್ಟ್ ಮಾಡಿ ನೀವು ಆಮೇಲೆ ಇದನ್ನ ಬೇಕಿದ್ರೆ ಕನ್ಸ್ಯೂಮ್ ಮಾಡ್ಕೋಬಹುದು. ಇದ್ರಲ್ಲಿ ಏನು ನಾವು ಬೇರೆ ಯಾವ ಒಂದು ವಸ್ತುಗಳನ್ನು ಇದರಲ್ಲಿ ಸೇರ್ಸಿಲ್ಲ. ಎಲ್ಲ ನ್ಯಾಚುರಲ್ ನಮ್ಮ ಅಡ್ಗೆ ಮನೇಲಿ ಸಿಗುವಂತ ತರಕಾರಿಗಳು ಈ ರೀತಿ ಇದ್ರಲ್ಲೇ ಮಾಡಿರೋದು. ಆದ್ರೂ ನಾವು ಡೈಲಿ ತಗೊಳ್ಳೋದ್ರಿಂದ ನಮ್ ಕೆಲವೊಬ್ಬರಿಗೆ ಇದು ಸೆಟ್ ಆಗದೆ ಇರುತ್ತೆ. ಕೆಲವೊಬ್ಬರಿಗೆ ಹಸಿ ತರಕಾರಿ ಜ್ಯೂಸ್ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು. ಸೊ ಹಾಗಾಗಿ ಒಂದ್ಸಾರಿ ನೀವು ನಿಮ್ಮ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತಗೊಳ್ಳಿ. ಹೆಲ್ತ್ ಬೆನಿಫಿಟ್ ತುಂಬಾನೇ ಚೆನ್ನಾಗಿ ಇದರಲ್ಲಿ ಸಿಗುತ್ತೆ. ಇದರಲ್ಲಿ ನಾನು ಒಂದು ಚಿಕ್ಕ ಫುಲ್ ಬೀಟ್ರೂಟ್ ಅನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಇಲ್ಲಿ ಪಾಲಕ್ ಸೊಪ್ಪನ್ನ ತಗೊಂಡಿದ್ದೀನಿ. ಇಲ್ಲಿ ಒಂದು ಕಾಷನ್ ಏನು ಅಂದ್ರೆ ಥೈರಾಯ್ಡ್ ಇರೋ ಅಂತವ್ರು ಇದನ್ನ ತಗೋಬಾರ್ದು. ಥೈರಾಯ್ಡ್ ಇರೋ ಅಂತವ್ರು ಪಾಲಕನ್ನ ತಗೊಳ್ಳೇಬಾರ್ದು. ಇಲ್ಲ ತಗೊಳ್ತೀವಿ ಅಂದ್ರೆ ವಾರಕ್ಕೆ 1 ದಿನ ಏನಾದ್ರೂ ನೀವು ಪಾಲಕನ್ನ ಸೇರಿಸ್ಕೊಳ್ಬಹುದು. ಬಾಕಿ ನಾವು ಡೈಲಿ ಅಥವಾ ವಾರಕ್ಕೆ 2-3 ಸರಿ ಕುಡಿತೀವಿ ಅಂದ್ರೆ ಪಾಲಕನ್ನ ಇಲ್ಲಿ ಸ್ಕಿಪ್ ಮಾಡ್ಕೊಳ್ಳಿ. ಪಾಲಕಲ್ಲೂ ಅಷ್ಟೇನೆ ನಮ್ಗೆ ಐರನ್ ಕಂಟೆಂಟು, ಫೈಬರ್ ಕಂಟೆಂಟು ಎಲ್ಲ ತುಂಬಾ ಹೇರಳವಾಗಿದೆ. ಸೊ ಹಾಗಾಗಿ ಪಾಲಕ್ ಸೊಪ್ಪನ್ನ ಯೂಸ್ ಮಾಡಿ. ಥೈರಾಯ್ಡ್ ಇರೋವಂಥವ್ರು ದಯವಿಟ್ಟು ವಾರಕ್ಕೆ 1 ದಿನ ಇದನ್ನ ಸೇರಿಸ್ಕೊಳ್ಳಿ. ಇಲ್ಲ ಅಂದ್ರೆ ನೀವು ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಡೈಲಿ ನಾವು ಪಾಲಕನ್ನ ತಗೊಳ್ಬಾರ್ದು. ನೆಕ್ಸ್ಟ್ ನಾನು ಇಲ್ಲಿ ಕರಿಬೇವು ಸೊಪ್ಪನ್ನ ಹಾಕೋತಾ ಇದ್ದೀನಿ. ಕರಿಬೇವು ಸೊಪ್ಪಲ್ಲೂ ಅಷ್ಟೇ ನಮಗೆ ಒಂದು ಒಳ್ಳೆ ಕೂದಲು, ನಮ್ಮ ಹೇರ್ ಪ್ರಾಬ್ಲಮ್ಸು ಮತ್ತು ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ಗೆ ಎಲ್ಲದಕ್ಕೂ ಇದು ತುಂಬ ಒಂದು ಒಳ್ಳೆ ಬೆನಿಫಿಟ್ಟು ಸಿಗುತ್ತೆ. ಸೊ ಇಲ್ಲಿ 2 ಕಡ್ಡಿಯಷ್ಟು ನಾನು ಎಲೆಗಳನ್ನು ಹಾಕೊಳ್ತಾ ಇದ್ದೀನಿ. ನಾವಿಲ್ಲಿ ಕರಿಬೇವಿನಲ್ಲಿ ನಿಂಬೆ ರಸವನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ಬೋದು. ನಿಂಬೆ ರಸ ಸೇರಿಸ್ಕೊಳ್ಳೋದಾದರೆ ಈಗ ಸೇರಿಸ್ಕೋಬಾರ್ದು, ಆಮೇಲೆ ನಾವು ಇದನ್ನು ಆ್ಯಡ್ ಮಾಡ್ಕೋಬೋದು. ಈಗ ಕರಿಬೇವು ಹಾಕೋದ್ರಿಂದ ಈಗಲೇ ನಾನು ಇದನ್ನು ಸೇರಿಸ್ಕೊಂಡಿದ್ದೀನಿ. ಇದಿಷ್ಟು ನಾವು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬ್ಲೆಂಡ್ ಮಾಡಿಕೊಂಡು ಇದನ್ನು ನಾವು ಸ್ಟ್ರೈನ್ ಮಾಡಬಾರ್ದು. ಸ್ಟ್ರೈನ್ ಮಾಡ್ದಲೇ ಹಾಗೆ ಕುಡಿಯೋದ್ರಿಂದ ನಮಗೆ ಇದರ ಒಂದು
ಫೈಬರ್ ಅಂಶ ಕೂಡ ಸಿಗುತ್ತೆ. ಸ್ಟ್ರೈನ್ ಮಾಡಿಬಿಟ್ರೆ ನಮಗೆ ಫೈಬರ್ ಅಂಶ ಇದ್ರದ್ದು ಸಿಗೋದಿಲ್ಲ. ಸೊ ಹಾಗಾಗಿ ಆದಷ್ಟು ಟ್ರೈ ಮಾಡಿ ಇದರ ಸಮೇತ ವಿತೌಟ್ ನಾವು ಸ್ಟ್ರೈನಿಂಗು ಕುಡಿಲಿಕ್ಕೆ. ತುಂಬ ಒಂದು ಒಳ್ಳೆ ಡ್ರಿಂಕು. ಆದರೆ ಒಂದು ಸಾರಿ ನೀವು ಡೈಲಿ ಕುಡಿಯೋದಾದರೆ ಕನ್ಸಲ್ಟ್ ಮಾಡಿ ಡಾಕ್ಟರ್ನ, ಆಮೇಲೆ ಕುಡೀರಿ. ಮತ್ತು ವಾರದಲ್ಲಿ 3 ದಿನ ಇದನ್ನು ನೀವು ಕುಡಿಬೋದು. ಡೈಲಿನೂ ಕುಡಿಬೋದು, ಆದರೆ ಒಂದು ಸಾರಿ ಸ್ವಲ್ಪ ಕುಡಿದು ನೋಡಿ, ಅದು ಅಡ್ಜಸ್ಟ್ ಆಯಿತು ಅಂದರೆ ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ವಾರದಲ್ಲಿ 3 ದಿನ ಇದು, ವಾರದಲ್ಲಿ 3 ದಿನ, ಮತ್ತು ಬೇರೆ ಸುಮಾರು ಡ್ರಿಂಕ್ಸ್ಗಳನ್ನು ನಾನು ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದರೆಲ್ಲದ್ರದ್ದು ನೀವು ಬೇಕಿದ್ರೆ ಒಂದು ಸಾರಿ ಚೆಕ್ ಮಾಡ್ಬೋದು. ಮತ್ತು ಅಲೋವೆರಾ ಜೆಲ್ಲು ಮತ್ತು ಗ್ಲಿಸರಿನು ಬೇರೆ ಎಲ್ಲ ಕೇಳ್ತಾ ಇರ್ತೀರಾ ಯಾವ ಚೆನ್ನಾಗಿರುತ್ತೆ ಅಂತ. ಅದ್ರದ್ದೆಲ್ಲದ್ರದ್ದು ಲಿಂಕ್ಸು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೇಕಿದ್ರೆ ನೀವು ಅಲ್ಲಿಂದ ಬೈ ಮಾಡ್ಬೋದು. ಬೇಕಿದ್ರೆ ನಾವು ಇದಕ್ಕೆ ಟೇಸ್ಟಿಗೋಸ್ಕರ ಒಂದು ಕಾಲ ನಮಕ್ ಅಂತ ಬರುತ್ತೆ, ಪಿಂಕ್ ಸಾಲ್ಟ್, ಅದನ್ನು ಕೂಡ ಸೇರಿಸ್ಕೋಬೋದು. ಇಲ್ಲ ಇದಕ್ಕೆ ನಾವು ಹಾಗೆ ಏನು ಬೇಡ, ನಾವು ಹಾಗೆ ಕುಡಿತೀವಿ ಅಂದರೆ ಸಿಪ್ ಕುಡ್ಕೊಂಡು ಆರಾಮಾಗಿ ಕುಡಿಬೋದು. ಬೆಳಗ್ಗೆ ಹೊತ್ತು ಕುಡಿದ್ರೆ ಇದರ ಒಂದು ಬೆನಿಫಿಟ್ ತುಂಬ ಜಾಸ್ತಿ ಇರುತ್ತೆ. ತುಂಬ ಹಸಿ ಕುಡಿಯೋದ್ರಿಂದ ಕೆಲವರಿಗೆ ಇರಿಟೇಷನು ಆ ಥರ ಏನಾದರೂ ಆಗುತ್ತೆ ಅನ್ನೋದಾದರೆ ಸ್ವಲ್ಪ ಇದನ್ನು ನೀವು ತರಕಾರಿಗಳನ್ನು ಏನು ಹಾಕ್ಕೊಂಡಿದ್ದೀರಾ ಅದನ್ನು 2 ರಿಂದ 5 ನಿಮಿಷ ತನಕ ಒಂದು ಸ್ವಲ್ಪ ಕುಕ್ ಮಾಡಿ ಆಮೇಲೆ ಕೂಡ ನೀವು ಇದನ್ನು ಜ್ಯೂಸ್ ಮಾಡ್ಕೋಬೋದು. ಇಲ್ಲ ಈ ಜ್ಯೂಸನ್ನು ನೀವು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು 1 ತನಕ ಇದನ್ನ ಕುದಿಸ್ಕೊಂಡು ನಂತರ ಕೂಡ ಕುಡಿಬೋದು. ಫೆಬ್ರವರಿ 20 ತನಕ ಚಳಿ ಇರೋದ್ರಿಂದ ಅಲ್ಲಿ ತನಕ ನೀವು ಈ ಡ್ರಿಂಕ್ ಅನ್ನ ತಗೊಂಡ್ಬಿಡಿ. ಯಾಕೆಂದ್ರೆ ಎಲ್ಲ ಸೀಸನೇಬಲ್. ಬೀಟ್ರೂಟ್ ಆಗ್ಬೋದು, ಅರ್ಶನ ಆಗ್ಬೋದು, ಪಾಲಕ್ ಆಗ್ಬೋದು, ಈಗ ತುಂಬಾ ಫ್ರೆಶ್ ಆಗಿ ಸಿಗ್ತಾ ಇದೆ. ಅದಕ್ಕೋಸ್ಕರ ಡಿಯರ್ ವ್ಯೂವರ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ, ಯೂಸ್ಫುಲ್ ಅಂತ ಅನ್ಸಿದ್ರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಟೇಕ್ ಕೇರ್. ಬಾಯ್.